ಬಯೋಪ್ಸಿ ಅಂದರೆ ಫಾರ್ ಕಾಮನ್ ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಒಂದು ಆ ಭಾಗದ ಒಂದಷ್ಟು ಪೋರ್ಷನ್ ಆಫ್ ದ ಮಸಲ್ ಇಸ್ ಸ್ಕ್ರೇಪ್ಡ್ ಆ್ಯಂಡ್ ಟೇಕನ್ ಫಾರ್ ಸ್ಯಾಂಪಲ್. ಎಸ್. ಸೊ ಒಂದೊಂದು ಗೆಡ್ಡೆಗೆ ಒಂದೊಂದು ಥರ ನಾವು ಬಯಾಪ್ಸಿ ತೊಗೊಳ್ತೀವಿ. ಸೊ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಟ್ಯೂಮರಲ್ಲಿ ನಾವು ಬಯಾಪ್ಸಿ ತೊಗೊಳ್ಳೋದು ಒಂದು ಸಣ್ಣ ನೀಡಲ್ ಹಾಕಿ ಅದರಿಂದ ನಾವು ಟಿಶ್ಯೂನ ತೊಗೊಳ್ತೀವಿ. ಇದರಲ್ಲಿ ನಾವು ಏನು ಓಪನ್ ಮಾಡೋದು ಬೇಕಾಗಿಲ್ಲ. ಸೊ ಐ ಥಿಂಕ್ ಫ್ಯೂ ಇಯರ್ಸ್ ಬ್ಯಾಕ್ ನಾವು ಓಪನ್ ಬಯಾಪ್ಸಿ ಅಂತ ಮಾಡ್ತಾಯಿದ್ವಿ, ಹಂಗಂದರೆ ಕಟ್ ಮಾಡಿ ಓಪನ್ ಮಾಡಿ ಟಿಶ್ಯೂನ ತೊಗೊಳ್ಳೋದು. ಬಟ್ ಈಗ ಆ ಥರ ಬೇಕಾಗಿಲ್ಲ. ಸೊ ವಿತ್ ಸಿಂಪಲ್ ನೀಡಲ್ ಇಟ್ಸ್ ಜಸ್ಟ್ ಎ 5 minutes ಪ್ರೊಸೀಜರ್. ಸೊ ಆ ಜಾಗಕ್ಕೆ ನೀಡಲ್ ಹಾಕಿ ಅಲ್ಲಿಂದ ಸೆಲ್ಸ್ನ ತೊಗೊಂಡು ಪರೀಕ್ಷೆ ಕಳಿಸ್ತೀವಿ. ಸೊ ವಿತಿನ್ 3 to 4 days ನಮಗೆ ಅದು ರಿಪೋರ್ಟ್ ಸಿಗುತ್ತೆ. ಬಟ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್. ಏನಕ್ಕೆ ಅಂತಂದರೆ ನಾನು ಹೇಳ್ತೀನಿ. ನಾನು ಹೇಳೋ ಥರ ಅವಾಗ ಹೇಳಿದ ಥರ ಬಿನೈನ್ ಮತ್ತು ಕ್ಯಾನ್ಸರಲ್ಲಿ ಸುಮಾರು ವೆರೈಟಿಗಳಿದೆ. ಮತ್ತು ಟ್ರೀಟ್ಮೆಂಟ್ ಆಫ್ ಈಚ್ ಟ್ಯೂಮರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಂಗಂದರೆ ಈಗ ಒಂದು ಬಿನೈನ್ ಗೆಡ್ಡೆಗೆ ಟ್ರೀಟ್ಮೆಂಟೇ ಬೇಕಾಗೋದಿಲ್ಲ. ಕೆಲವಕ್ಕೆ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಮಾಡ್ಬೋದು, ಕೆಲವುದಕ್ಕೆ ಸರ್ಜರಿ ಮಾಡಬೇಕು. ಕ್ಯಾನ್ಸರ್ ಅಂತ ಅಂದ್ಕೊಂಡ್ರೆ ಕೆಲವುದಕ್ಕೆ ನಾವು ಕೀಮೋಥೆರಪಿ ಕೊಡಬೇಕಾಗ್ತದೆ, ಸರ್ಜರಿ ಮಾಡಬೇಕಾಗ್ತದೆ. ಯಾಕೆಂದರೆ ಜನಕ್ಕೆ ಬರೀ ಕೀಮೋನೇ ಫೇಮಸ್ ಆಗಿರೋದು, ಕೂದಲು ಉದುರುತ್ತೆ ಕೀಮೋ ಅಂತ. ಏನೇನು ಆಪ್ಷನ್ಸ್ ಇದೆ ಇವತ್ತಿಗೆ? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಕ್ಯಾನ್ಸರ್, ವಾಟ್ ಕೈಂಡ್ ಆಫ್ ಕ್ಯಾನ್ಸರ್ ಇಸ್ ಅಂತ. ಸೊ ನಮ್ಮ ಮೂಳೆ ಕ್ಯಾನ್ಸರಲ್ಲಿ ಮೇಯ್ನ್ ಆಸ್ಟಿಯೋಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ, ಕಾಂಡ್ರೋಸಾರ್ಕೋಮಾ ಅಂತ ಹೇಳ್ತೀವಿ. ಸೊ ಆಸ್ಟಿಯೋಸಾರ್ಕೋಮಾ ಮತ್ತು ಇವಿಂಗ್ ಸಾರ್ಕೋಮಾದಲ್ಲಿ ದ ಟ್ರೀಟ್ಮೆಂಟ್ ಈಸ್ ಕೀಮೋಥೆರಪಿ ಪ್ಲಸ್ ಸರ್ಜರಿ. ಸೊ ಕೀಮೋಥೆರಪಿ ಮತ್ತು ಸರ್ಜರಿನ ನಾವು ಕಂಬೈನ್ ಮಾಡಬೇಕಾಗ್ತದೆ. ಹಿಂಗಂದ್ರೆ ಏನು ಆಸ್ಟಿಯೋಸಾರ್ಕೋಮಾ? ಸೊ ಇಟ್ಸ್ ಒನ್ ಆಫ್ ಹೈ ಗ್ರೇಡ್ ಬೋನ್ ಕ್ಯಾನ್ಸರ್ ನಾವು ನೋಡೋದು ಚಿಕ್ಕ ಮಕ್ಕಳಲ್ಲಿ. ಇನ್ನೊಂದು ಇವಿಂಗ್ ಸಾರ್ಕೋಮಾ ಅಂತ, ಇವಿಂಗ್ಸ್. ಇನ್ನೊಂದು ಕಾಂಡ್ರೋಸಾರ್ಕೋಮಾ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಕೀಮೋ ಮತ್ತು ರೇಡಿಯೇಷನ್ದು ರೋಲ್ ಇಲ್ಲ, ಇಲ್ಲಿ ಬರೀ ಸರ್ಜರಿ ಮಾತ್ರ ಸಾಕು. ಸೊ ನಮ್ಗೆ ಇದು ಹೇಗೆ ಗೊತ್ತಾಗುತ್ತೆ ಇದು ಆಸ್ಟಿಯೋಸಾರ್ಕೋಮನ, ಇವಿಂಗ್ ಸಾರ್ಕೋಮನ, ಕಾಂಡ್ರೋಸಾರ್ಕೋಮನ? ಅದೊಂದು ಬಯೋಪ್ಸಿ ಮೇಲೆ. ಅಂದರೆ ಬಯೋಪ್ಸಿನಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ? ಸೊ ಬಯೋಪ್ಸಿಲಿ ಇದು ಬಿನೈನ ಕ್ಯಾನ್ಸರಾ, ಸರಿ, ಕ್ಯಾನ್ಸರ್ ಆದರೆ ಯಾವ ಕ್ಯಾನ್ಸರು. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಪ್ಲ್ಯಾನ್ ಅವರ್ ಟ್ರೀಟ್ಮೆಂಟ್. ಥರ್ಡ್, ಈಗ ನಾನು ಆಸ್ಟಿಯೋಸಾರ್ಕೋಮಾ ಅಂತ ಹೇಳಿದ್ನಲ್ಲ, ಅದರಲ್ಲೂ 3 ಗ್ರೇಡ್ ಇರುತ್ತೆ: ಲೋ ಗ್ರೇಡ್, ಇಂಟರ್ಮೀಡಿಯೇಟ್ ಗ್ರೇಡ್, ಹೈ ಗ್ರೇಡ್. ಫಾರ್ ಲೋ ಗ್ರೇಡ್ ಕೀಮೋಥೆರಪಿ ಬೇಕಿಲ್ಲ, ರೈಟ್? ಆ್ಯಂಡ್ ಫಾರ್ ಕಾಂಡ್ರೋಸಾರ್ಕೋಮಾ ಕೀಮೋಥೆರಪಿ ಬೇಕಿಲ್ಲ. ಸೊ ಇದೆಲ್ಲ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ? ಇದೆಲ್ಲ ಪ್ಲ್ಯಾನ್ ಮಾಡೋದೇ ನಾವು ಬಯೋಪ್ಸಿ ಮೇಲೆ. ಸೊ ಅಲ್ಲಿ ಬಯೋಪ್ಸಿನಲ್ಲೂ ಒಂದು ಬಿನೈನ ಮೆಲಿಗ್ನೈನ ಗೊತ್ತಾಗುತ್ತೆ. ಮತ್ತು ಇದು ಯಾವ ಥರ ಕ್ಯಾನ್ಸರ್ ಗೊತ್ತಾಗುತ್ತೆ ಅಂದ್ರಲ್ಲ, ಯಾವ ಥರ ಕ್ಯಾನ್ಸರ್ ಅಂದರೆ? ಈಗ ಹೇಳಿದ್ನಲ್ಲ, ಸಬ್ ಡಿವಿಷನ್ ಆಸ್ಟಿಯೋಸಾರ್ಕೋಮಾಸ್, ಇವಿಂಗ್ ಸಾರ್ಕೋಮಾಸ್. ಎಸ್, ದೀಸ್ ಆರ್ ದ 3 ಮೋಸ್ಟ್ ಕಾಮನ್ ಬೋನ್ ಕ್ಯಾನ್ಸರ್ಸ್ ವಿಚ್ ವಿ ಸಿ. ಹೇಗೆ ಡಿಫ್ರೆಂಟ್ ಒಂದಕ್ಕಿಂತ ಒಂದು? ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ, ಯಾಕೆಂದರೆ ಔಟ್ಕಮ್ ಇಸ್ ಡಿಫ್ರೆಂಟ್. ಕೆಲವು ಕೀಮೋಗೆ ರೆಸ್ಪಾನ್ಸ್ ಆಗುತ್ತೆ, ಕೆಲವು ರೇಡಿಯೇಷನ್. ಈಗ ಆಸ್ಟಿಯೋ ಮತ್ತು ಇವಿಂಗ್ಸಲ್ಲಿ ಕೀಮೋ ಮತ್ತು ರೇಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗುತ್ತೆ. ವೆರಸ್ ಕಾಂಡ್ರೋಸಾರ್ಕೋಮಾ ಸೆಲ್ಸ್ಗೆ ಕೀಮೋ ಮತ್ತು ರೇಡಿಯೇಷನ್ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಸರ್ಜರಿ ಮಾಡೇ ತೆಗಿಬೇಕು. ಸೊ ಇಸ್ ದಿಸ್ ಬೇಸ್ಡ್ ಆನ್ ಎಷ್ಟು ಸ್ಪ್ರೆಡ್ ಆಗಿದೆ ಅಥವಾ ದ ಇಂಟೆನ್ಸಿಟಿ ಆಫ್ ದ ಮೆಲಿಗ್ನೈನ್ ಸೆಲ್ಸಾ, ಅದ್ರ ಮೇಲೆ ಈ ಥರ ವಿಂಗಡಣೆ ಮಾಡ್ತೀರಾ? ಎಸ್. ಸೊ ಅದು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಒಂದು ಕ್ಯಾರೆಕ್ಟರಿಸ್ಟಿಕ್ ಸೆಲ್ಸ್ ಇರುತ್ತೆ. ಈಗ ಆಸ್ಟಿಯೋಸಾರ್ಕೋಮಾ ಅಂತಂದರೆ ಅದೇ ಕ್ಯಾರೆಕ್ಟರಿಸ್ಟಿಕ್ ಸೆಲ್ಸ್ ಅಲ್ಲಿರುತ್ತೆ ನಾವು. ಸೊ ದಟ್ಸ್ ಹೌ ವಿ ಸಬ್ ಕ್ಲಾಸಿಫೈ ದ ಟ್ಯೂಮರ್ಸ್. ಸೊ ಅದಕ್ಕೆ ಎಕ್ಸ್ಪರ್ಟ್ ಆಂಕೋಪೆಥಾಲಜಿಸ್ಟ್ ಬೇಕಾಗ್ತದೆ ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ. ಸೊ ಒಂದ್ಸಲ ಡಯಾಗ್ನೋಸ್ ಮಾಡಿದರೆ ನಮಗೆ ಟ್ರೀಟ್ಮೆಂಟ್ ಈಸ್ ವೆರಿ ಈಸಿ. ಆ್ಯಂಡ್ ಒನ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾವುದೇ ಕ್ಯಾನ್ಸರ್ ಆಗಲಿ ದ ಫಸ್ಟ್ ಟ್ರೀಟ್ಮೆಂಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಹಾಗಂದರೆ ಫಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಓಕೆ, ಈ ಸಲ ಏನೋ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ, ನೆಕ್ಸ್ಟ್ ಅಲ್ಲಿ ಬಂದಮೇಲೆ ಬೇಕಾದ್ರೆ ನೋಡೋಣ. ನೆಕ್ಸ್ಟ್ ಬಂದಮೇಲೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡ್ತೀನಿ ಅಂತಂದ್ರೆ ಟ್ರೀಟ್ಮೆಂಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಸೊ ಒನ್ಸ್ ದಟ್ ಈಸ್ ಹೌ ದ ಟ್ಯೂಮರ್ ಬಿಹೇವ್ಸ್. ಅದಕ್ಕೆ ಫಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ವಿ ನೀಡ್ ಟು ಹಿಟ್ ಹಾರ್ಡ್ ಫಸ್ಟ್ ಟೈಮ್. ಸೊ ಯಾಕೆಂದರೆ ಕ್ಯೂರ್ ರೇಟ್ ಈಸ್ ವೆರಿ ಹೈ. ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಿದಾಗ ದ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ. ಒಂದು ಸಲ ಕ್ಯಾನ್ಸರ್ ಬಂತು ಅಂತಂದರೆ ಅದು ಪದೇ ಪದೇ ಬರುವಂಥದ್ದು ಅಥವಾ ಪದೇ ಪದೇ ಬೇರೆ ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಕ್ಯಾನ್ಸರ್. ಸೊ ಈ ಬೋನ್ ಕ್ಯಾನ್ಸರಲ್ಲಿ ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂತಂದರೆ ದ ಬರೋ ಚಾನ್ಸಸ್ ವೆರಿ ಹೈ. ಯು ಕ್ಯಾನ್ ಸೇ ಆಲ್ಮೋಸ್ಟ್ 70 to 80%. ಸೊ ದ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್.